ಕರು ಹಸುವನ್ನು ಹುಡುಕಿ ನೋಡಿದ ತಕ್ಷಣ ಹಸುವಿನ ಕಡೆಗೆ ಓಡುವಂತೆ, ಮಗು ತಾಯಿಯನ್ನು ಕಂಡ ತಕ್ಷಣ ಅವಳ ಮಡಿಲು ಬೀಳುವಂತೆ ಬಂದಿರುವ ಭಕ್ತರು ಮಂತ್ರಾಲಯ ಗುರು ಸಾರ್ವಭೌಮರ ಬೃಂದಾವನವನ್ನು ಕಂಡ ತಕ್ಷಣ ವಿಚಿತ್ರದ ಆನಂದಾನುಭೂತಿಗೆ ಒಳಗಾಗುತ್ತಾರೆ. ಬೃಂದಾವನದಲ್ಲಿ ನಿಂತು ಮುಗುಳ್ನಗುತ್ತಾ ಮಾತೃವಾತ್ಸಲ್ಯದಿಂದ ನಮ್ಮನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುವ ಈ ಮಹಾನುಭಾವನ ದರ್ಶನವೇ ಜೀವನದ ಸಾರ್ಥಕತೆಯ ಕ್ಷಣ. ಈ ಬೃಂದಾವನದ ಎದುರಿಗೆ ನಿಂತೊಡನೆಯೇ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಬುದ್ಧಿ ಎಲ್ಲವೂ ಒಂದು ವಿಚಿತ್ರದ ಕಂಪನಕ್ಕೊಳಗಾಗುತ್ತದೆ. ಮಂತ್ರಾಲಯದ ಮಹಾ ಮಾಂತ್ರಿಕನ ಸ್ಪರ್ಶಕ್ಕೆ ನಾವು ಸೋತು ಬಿಡುತ್ತೇವೆ. ನಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳೆಲ್ಲ ಆ ಕ್ಷಣವೇ ಕರಗಿ ಹೋಗುವಂತಹ ಭಾವನೆ ಬಂದು ನಾವು ಹತ್ತಿಗಿಂತಲೂ ಹಗುರಾಗಿ ಬಿಡುತ್ತೇವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಹೀಗೆ ನಾವು ಪ್ರೀತಿಯಿಂದ ರಾಯರು ಅಂತ ಕರೆಯುವ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರನ್ನ ಸ್ತೋತ್ರ ಮಾಡ್ತೇವೆ. ಹೇಗೆ ಸಕ್ಕರೆಯ ಸವಿಯನ್ನ ತಿನ್ನುವವನೇ ಬಲ್ಲನೋ ಹಾಗೆ ರಾಯರ ಪ್ರೀತಿ ವಾತ್ಸಲ್ಯದ ಮಹಾ ಅನುಗ್ರಹದ ಅನುಭವವನ್ನು ರಾಯರ ಸ್ತೋತ್ರ ಮಾಡಿದವನು ಅವನು ಮಾತ್ರ ಬಲ್ಲ. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರಹ ಎಂದು ಅಪ್ಪಣ್ಣಾಚಾರ್ಯರು ರಾಯರನ್ನ ಗುರುಸ್ತೋತ್ರದಲ್ಲಿ ವರ್ಣನೆ ಮಾಡ್ತಾರೆ. ಪಾಪ ಅನ್ನುವ ಬೆಟ್ಟಗಳನ್ನು ತಮ್ಮ ವಜ್ರ ದೃಷ್ಟಿಯಿಂದ ಸೀಳಿ ಬಿಡ್ತಾರೆ ರಾಯರು ಅನ್ನುವುದನ್ನು ಘಂಟಾಘೋಷವಾಗಿ ಸಾರ್ತಾರೆ. ಅದಕ್ಕಾಗಿಯೇ ಗುರು ಜಗನ್ನಾಥದಾಸರು ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ, ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿಕೊಡುವರಮ್ಮ ಅಂತ ಮನದುಂಬಿ ಹಾಡಿದ್ದಾರೆ. ಈ ಮಹಾನುಭಾವರುಗಳೆಲ್ಲ ಇಷ್ಟು ತೀವ್ರವಾಗಿ ರಾಯರನ್ನು ಯಾಕೆ ಸ್ತೋತ್ರ ಮಾಡಿದ್ರು? ಅದು ನಾವು ರಾಯರ ಸ್ತೋತ್ರ ಮಾಡಿದೊಡನೆಯೇ ನಮಗೆ ಅರಿವಾಗುತ್ತದೆ. ಮೂಲ ರಾಮದೇವರ ಪಾದಸ್ಪರ್ಶವಾದಂತಹ ಶಿಲೆಯನ್ನು ಉಪಯೋಗಿಸಲು ರಾಯರು ಬೃಂದಾವನದ ನಿರ್ಮಾಣಕಾರರಿಗೆ ಆಜ್ಞೆ ಮಾಡಿದರು. ಇದಕ್ಕಾಗಿ ಈ ನಿರ್ಧಾರ ತಗೊಂಡ್ರು ಅನ್ನುವಂಥ ಪ್ರಶ್ನೆ ಬಂದಾಗ ರಾಯರ ಮನಸ್ಸಿನಲ್ಲಿದ್ದದ್ದು ಒಂದೇ ವಿಚಾರ. ರಾಮದೇವರ ಪಾದಸ್ಪರ್ಶವಾದಂಥ ಶಿಲೆಯ ದರ್ಶನ ಬರುವ ಎಲ್ಲ ಭಕ್ತರಿಗೂ ಶತಮಾನಗಳ ಕಾಲ ನಡೀತಾಲೇ ಇರಬೇಕು. ಹಾಗೆ ರಾಮಪಾದ ಸ್ಪರ್ಶವಾದ ಶಿಲೆಯನ್ನ ತಮ್ಮ ಶಿರದ ಮೇಲೆ ಧಾರಣ ಮಾಡಬೇಕು ಅನ್ನುವಂತಹ ಉತ್ಕಟವಾದಂತಹ ಹರಿಭಕ್ತಿ ಈ ರಾಯರ ಬೃಂದಾವನವನ್ನ ವಿಶೇಷವಾಗಿ ತದೇಕ ಚಿತ್ತದಿಂದ ಏಕಮನಸ್ಕರಾಗಿ ನಾವು ವೀಕ್ಷಣೆ ಮಾಡಬೇಕು, ಕಣ್ತುಂಬಿಕೊಳ್ಳಬೇಕು, ಮನಸ್ಸು ತುಂಬಿಕೊಳ್ಳಬೇಕು, ಆತ್ಮದಲ್ಲಿ ಪೂರ್ತಿಯಾಗಿ ತುಂಬಿಕೊಳ್ಳಬೇಕು.